ಯೋಜನೆ ಆಧಾರಿತ ಕಲಿಕೆಯನ್ನು ಪ್ರೋತ್ಸಾಹಿಸಲು ಟೀಚೋಪಿಯಾ ಆ್ಯಪ್ನಲ್ಲಿರುವ PBL ಸಂಪನ್ಮೂಲಗಳನ್ನು ಬಳಸಬಹುದು. PBLಗಳನ್ನು ಟೀಚೋಪಿಯಾನಲ್ಲಿ ಪಡೆಯಲು ಮೇಲೆ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ತರಗತಿ 4ರ ದತ್ತಾಂಶಗಳ ನಿರ್ವಹಣೆ ಅಧ್ಯಾಯಕ್ಕೆ ಸಂಬಂಧಿಸಿದ PBLಗಳನ್ನು ಹೇಗೆ ಬಳಸಬಹುದೆಂದು ನೋಡೋಣ. ಈ PBLನಲ್ಲಿ 3 ಚಟುವಟಿಕೆಗಳಿವೆ. ಅವು ದತ್ತಾಂಶಗಳ ಸಂಗ್ರಹಣೆ, ಚಿತ್ರನಕ್ಷೆ ಮತ್ತು ಕಂಬನಕ್ಷೆಯ ರಚನೆ ಮುಂತಾದ ಪರಿಕಲ್ಪನೆಗಳಿಗೆ ಸಂಬಂಧಿಸಿವೆ. ಈ ಚಟುವಟಿಕೆಗಳನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳು ದತ್ತಾಂಶವನ್ನು ಸಂಗ್ರಹಿಸುವರು ಮತ್ತು ಅದನ್ನು ಕೋಷ್ಟಕ ರೂಪದಲ್ಲಿ ತೋರಿಸುವರು. ಸಂಗ್ರಹಿಸಿದ ದತ್ತಾಂಶಕ್ಕೆ ಚಿತ್ರನಕ್ಷೆಯನ್ನು ಮತ್ತು ಕಂಬನಕ್ಷೆಯನ್ನು ರಚಿಸುವರು ಮುಂತಾದ ಕಲಿಕಾ ಫಲಗಳನ್ನು ಸಾಧಿಸುತ್ತಾರೆ. ಇದರಲ್ಲಿರುವ ಅನ್ವೇಷಿಕ ಪ್ರಶ್ನೆ, ದಿನನಿತ್ಯದ ಜೀವನದಲ್ಲಿ ಕಂಬನಕ್ಷೆ ಮತ್ತು ಚಿತ್ರನಕ್ಷೆಗಳ ಉಪಯೋಗವೇನು? ಈ ಪ್ರಶ್ನೆಯು ವಿದ್ಯಾರ್ಥಿಗಳಲ್ಲಿ ಕುತೂಹಲ ಮೂಡಿಸುತ್ತದೆ ಅಥವಾ ಅವರನ್ನು ಸ್ವಾವಲೋಕನೆ ಮಾಡುವಂತೆ ಪ್ರೇರೇಪಿಸುತ್ತದೆ. ಈ ಅನ್ವೇಷಿಕ ಪ್ರಶ್ನೆಯ ಉತ್ತರಗಳನ್ನು ತರಗತಿಯಲ್ಲಿ ಚರ್ಚಿಸಿದ ನಂತರ ನೀಡಿರುವ ಚಟುವಟಿಕೆಗಳನ್ನು ಪ್ರಾರಂಭಿಸಬಹುದು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸೂಕ್ತ ಸೂಚನೆಗಳನ್ನು ಅಗತ್ಯಾನುಸಾರವಾಗಿ ನೀಡಬೇಕಾಗಿದೆ. ಈಗ ಮೊದಲನೇ ಚಟುವಟಿಕೆ ಮಾಡುವುದು ಹೇಗೆ ಎಂದು ನೋಡೋಣ. ಚಟುವಟಿಕೆ 1, ಯಾವ ಹೂವನ್ನು ನೀವು ಹೆಚ್ಚು ಸಲ ಎಣಿಸುವಿರಿ? ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳು ಕಾಗದದ ಹಾಳೆ, ಪೇಂಟ್, ಬಣ್ಣದ ಪೆನ್ಸಿಲ್, ಸ್ಕೆಚ್ ಪೆನ್ನುಗಳು, ಅಳತೆ ಪಟ್ಟಿ, ಪೆನ್ಸಿಲ್, ಎರೇಸರ್. ಚಟುವಟಿಕೆಯ ಸೂಚನೆಗಳು ನೇರವಾಗಿ ವಿದ್ಯಾರ್ಥಿಗಳು ಓದಿ ಈ ಚಟುವಟಿಕೆಯನ್ನು ಮಾಡಬಹುದು ಅಥವಾ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಈ ಚಟುವಟಿಕೆಯನ್ನು ಮಾಡಿಸಬಹುದು. ವಿದ್ಯಾರ್ಥಿಗಳು ಈ ಸೂಚನೆಗಳನ್ನು ಅನುಸರಿಸಿ ಚಟುವಟಿಕೆಯನ್ನು ಮುಗಿಸಬೇಕಾಗಿದೆ. ಸಹಪಾಠಿಗಳೊಂದಿಗೆ ಸೇರಿಕೊಂಡು ಒಂದೇ ತೂಕದ ಸುಮಾರು 50 ಗ್ರಾಂಗಳಷ್ಟು 5 ರಿಂದ 6 ಬೇರೆ ಬೇರೆ ಹೂಗಳನ್ನು ಸಂಗ್ರಹಿಸಬೇಕು. ನಂತರ ಪ್ರತಿಯೊಂದು ವಿಧದ ಹೂಗಳನ್ನು ಎಣಿಸಬೇಕು. ಈಗ ವಿದ್ಯಾರ್ಥಿಗಳು ವಿವಿಧ ರೀತಿಯ ಹೂಗಳನ್ನು ಸಂಗ್ರಹಿಸುತ್ತಾರೆ. ಪ್ರತಿ ವಿಧದ ಹೂವಿನ ತೂಕ 50 ಗ್ರಾಂ ಆಗಿರುತ್ತದೆ. ಆ 50 ಗ್ರಾಂ ಹೂವಿನಲ್ಲಿ ಎಷ್ಟು ಹೂಗಳಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಎಣಿಸಬೇಕಾಗಿದೆ. ಆ ಎಣಿಸಿದನ್ನು ಇಲ್ಲಿ ತೋರಿಸಿದಂತೆ ಕೋಷ್ಟಕದಲ್ಲಿ ಅದನ್ನು ಬರೆಯಬೇಕಾಗಿದೆ. ನಂತರ ಇಲ್ಲಿ ಬಳಸಿದ ಪ್ರಮಾಣವನ್ನು ಬಳಸಿ ಆ ಸಂಖ್ಯೆಗೆ ಸೂಕ್ತವಾದ ಚಿಹ್ನೆಗಳನ್ನು ಉಪಯೋಗಿಸಬೇಕಾಗಿದೆ. ಇಲ್ಲಿ ಒಂದು ನಕ್ಷತ್ರವನ್ನು ತೋರಿಸಿ ಅದು 20 ಹೂಗಳು ಅಂತ ಹೇಳಿ ತೋರಿಸಲಾಗಿದೆ. ಈ ಕೋಷ್ಟಕದಲ್ಲಿರುವ ಸಂಖ್ಯೆಗಳನ್ನೆಲ್ಲ ಈ ಪ್ರಮಾಣವನ್ನು ಬಳಸಿ ತೋರಿಸಬಹುದಾ ಎಂದು ತರಗತಿಯಲ್ಲಿ ಚರ್ಚಿಸಬಹುದು. ಇದರ ಮೂಲಕ ವಿದ್ಯಾರ್ಥಿಗಳಿಗೆ ಬಳಸುವ ಪ್ರಮಾಣ ಯಾವ ರೀತಿಯಲ್ಲಿ ಇರಬೇಕು ಮತ್ತೆ ಯಾವುದು ಸೂಕ್ತವಾದ ಪ್ರಮಾಣ ಮುಂತಾದ ವಿಷಯಗಳನ್ನು ವಿದ್ಯಾರ್ಥಿಗಳು ಚರ್ಚಿಸಿ ಸಹಪಾಠಿಗಳೊಂದಿಗೆ ಸೇರಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಪ್ರತಿಯೊಂದು ಚಟುವಟಿಕೆಯ ನಂತರ ಕೆಲವು ಪ್ರಶ್ನೆಗಳಿರುತ್ತವೆ. ವಿದ್ಯಾರ್ಥಿಗಳು ಆ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗಿರುತ್ತದೆ. ಇಲ್ಲಿ ನೋಡಿದರೆ ಮೊದಲನೇ ಪ್ರಶ್ನೆ, ಒಂದೇ ತೂಕದ ಹೂವನ್ನು ತೆಗೆದುಕೊಂಡಾಗ ಯಾವ ಹೂವು ಅತಿ ಹೆಚ್ಚು ಸಂಖ್ಯೆಯಲ್ಲಿದೆ ಅಂತ ಹೇಳಿ ಒಂದು ಪ್ರಶ್ನೆ ಇದೆ. ಸೊ ಈಗ ಅವರು ಎಣಿಸಿದನ್ನು ಬಳಸಿಕೊಂಡು ಆ ಸಂಖ್ಯೆಯನ್ನು ನೋಡಿ ಅಥವಾ ಅಲ್ಲಿ ರಚಿಸಿದ ಚಿಹ್ನೆಗಳನ್ನು ನೋಡಿ ಅವರು ಯಾವ ಹೂ ಹೆಚ್ಚು ಸಂಖ್ಯೆಯಲ್ಲಿದೆ ಅಂತ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಎರಡನೇ ಪ್ರಶ್ನೆ, ಒಂದೇ ತೂಕದ ಹೂಗಳನ್ನು ತೆಗೆದುಕೊಂಡಾಗ ಯಾವ ಹೂವು ಅತಿ ಕಡಿಮೆ ಸಂಖ್ಯೆಯಲ್ಲಿದೆ ಅಂತ ಹೇಳಿ ಇನ್ನೊಂದು ಪ್ರಶ್ನೆ ಇದೆ. ಅದನ್ನು ಸಹ ಅವರು ಆ ಸಂಖ್ಯೆಯನ್ನು ಉಪಯೋಗಿಸಿ ಹೇಳಬಹುದು ಅಥವಾ ಅವರು ರಚಿಸಿದ ಚಿಹ್ನೆಗಳನ್ನು ಬಳಸಿ ಅದರ ಮುಖಾಂತರ ಸಹ ಹೇಳಲಿಕ್ಕೆ ಸಾಧ್ಯವಾಗುತ್ತದೆ. ಈಗ ಮೂರನೇ ಪ್ರಶ್ನೆ, 1 ಕಿಲೋಗ್ರಾಂ ಹೂವನ್ನು ಖರೀದಿಸಿದರೆ ಯಾವ ಹೂವು ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತದೆ ಮತ್ತು ಏಕೆ? ಸೊ ಈಗ ಬಂದು ಅವರಿಗೆ ಈ ದತ್ತಾಂಶಗಳನ್ನು ಬಳಸಿ ಹೆಚ್ಚಿನ ವಿಷಯಗಳನ್ನು ಅಂದಾಜಿಸಲಿಕ್ಕೆ ಸಾಧ್ಯವಾಗುತ್ತೆ. ಸೊ 50 ಗ್ರಾಂ ಅಲ್ಲಿ ಇಷ್ಟು ಹೂಗಳಿದ್ರೆ 1 ಕಿಲೋಗ್ರಾಂ ಅಲ್ಲಿ ಎಷ್ಟು ಹೂಗಳಿರ್ತವೆ ಅಂತ ಹೇಳಿ ಅವರಿಗೆ ಈ ತೂಕದ ಬಗ್ಗೆ ಸಹ ಅವರಿಗೆ ಒಂದು ಪರಿಕಲ್ಪನೆ ಸಿಗಲಿಕ್ಕೆ ಸಾಧ್ಯವಾಗುತ್ತದೆ. ಇದೇ ವಿಷಯವನ್ನು ಅವರು ಮುಂದೆ ಅನುಪಾತದಲ್ಲಿ ಸಹ ಅವರು ಕಲಿಯಲಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ಪ್ರಶ್ನೆಗಳನ್ನು ಕೇಳುವ ಮೂಲಕ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾನ್ಸೆಪ್ಟ್ಸ್ ಅನ್ನು ಲಿಂಕ್ ಮಾಡಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಈ ಚಟುವಟಿಕೆ ವಿದ್ಯಾರ್ಥಿಗಳು ಗುಂಪುಗಳಲ್ಲಿ ಮಾಡಬಹುದು ಅಥವಾ ಇಂಡಿವಿಜುವಲ್ ಆಗಿ ಮಾಡಬಹುದು. ಸೊ ವಿವಿಧ ರೀತಿಯ ಹೂಗಳನ್ನು ಸಂಗ್ರಹಿಸಬೇಕಾಗಿದೆ. ಹಾಗಾಗಿ ಶಿಕ್ಷಕರ ವಿದ್ಯಾರ್ಥಿಗಳನ್ನು ಗುಂಪುಗಳಲ್ಲಿ ಮಾಡಿ ಪ್ರತಿಯೊಂದು ಗುಂಪು ಒಂದು ವಿಧದ ಹೂವನ್ನು ಸಂಗ್ರಹಿಸಲು ಹೇಳ್ಬೋದು. ಮತ್ತೆ ಅದನ್ನು ಒಂದೊಂದು ಗ್ರೂಪ್ 8 ಕೌಂಟ್ ಮಾಡಿ ಎಲ್ಲರೂ ಸೇರಿ ಒಂದೇ ಒಂದು ಚಿತ್ರನಕ್ಷೆಯನ್ನು ರಚಿಸಲಿಕ್ಕೆ ಹೇಳಿದ್ರೆ ಒಂದು ಕ್ಲಾಸ್ ರೂಮ್ ಆಕ್ಟಿವಿಟಿನೂ ಆಗುತ್ತೆ, ವಿದ್ಯಾರ್ಥಿಗಳು ಸೇರಿ ಮಾಡಿದಂಗೂ ಆಗುತ್ತೆ. ಈಗ ಎರಡನೇ ಚಟುವಟಿಕೆ ಏನು ಅಂತ ನೋಡೋಣ. ಎರಡನೇ ಚಟುವಟಿಕೆ, ಯಾರ ಹೆಸರು ಉದ್ದವಿದೆ? ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳು ಕಾಗದದ ಹಾಳೆ, ಚೌಕುಳಿ ಹಾಳೆ ಅಥವಾ ಗ್ರಿಡ್ ಹಾಳೆ, ಪೆನ್ಸಿಲ್, ಎರೇಸರ್. ಇಲ್ಲಿಯೂ ಕೂಡ ವಿದ್ಯಾರ್ಥಿಗಳಿಗೆ ಸೂಚನೆಗಳನ್ನು ನೀಡಿದೆ. ಇದನ್ನು ಶಿಕ್ಷಕರು ತರಗತಿಯಲ್ಲಿ ತಮ್ಮ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಇದನ್ನು ಅವರಿಗೆ ವಿವರಿಸಿ ಚಟುವಟಿಕೆಯನ್ನು ಮಾಡಿಸಬಹುದು. ವಿದ್ಯಾರ್ಥಿಗಳನ್ನು ಗುಂಪುಗಳಲ್ಲಿ ವಿಂಗಡಿಸಿ ಮತ್ತೆ ಚಟುವಟಿಕೆಯನ್ನು ಮಾಡಬಹುದು ಅಥವಾ
ಪ್ರತಿ ವಿದ್ಯಾರ್ಥಿ ಪ್ರತ್ಯೇಕವಾಗಿ ಸಹ ಇದನ್ನು ಮಾಡಬಹುದು. ಸೊ ಸೂಚನೆಗಳು ಈ ರೀತಿ ಇದೆ. ಕನಿಷ್ಠ 5 ಮನೆಗಳಿಂದ ಮಾಹಿತಿಯನ್ನು ಸಂಗ್ರಹಿಸಬೇಕು. ವಿದ್ಯಾರ್ಥಿಗಳ ನೆರೆಹೊರೆಯ ಮನೆಗಳಲ್ಲಿ ಎಷ್ಟು ಜನರಿದ್ದಾರೆ ಅವರ ಹೆಸರನ್ನು ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿ ಇಂಗ್ಲಿಷ್ನ ದೊಡ್ಡ ಅಕ್ಷರಗಳಲ್ಲಿ ಬರೆಯಬೇಕು. ಸೊ ಇಲ್ಲಿ ಒಂದು ಉದಾಹರಣೆಯನ್ನು ನಾವು ಇಲ್ಲಿ ತೋರಿಸಲಾಗಿದೆ. ಕ್ರಮ ಸಂಖ್ಯೆ 1 ಅಂತ ಹಾಕಿ ಮನೆ ಸಂಖ್ಯೆ ಹಾಕಿದ್ದೇವೆ 168-2 ಅಂತ. ಮನೆಯಲ್ಲಿರುವ ಸದಸ್ಯರ ಹೆಸರು ಒಬ್ಬರ ಹೆಸರು ಹಾಕಿದ್ದೇವೆ. ಕಿರಣ್ ಹಾಕಿ ಅವರ ಇನಿಷಿಯಲ್ ಬಂದು ಬಿ ಅಂತ ಇದೆ. ಸೊ ಕಿರಣ್ ಮತ್ತೆ ಇನಿಷಿಯಲ್ ಬಿ ಮಧ್ಯದಲ್ಲಿ ಒಂದು ಸ್ಪೇಸ್ ಅನ್ನು ಕೊಟ್ಟಿದ್ದೇವೆ. ಸೊ ಈ ರೀತಿ ವಿದ್ಯಾರ್ಥಿಗಳು ಆ ಹೆಸರುಗಳನ್ನೆಲ್ಲ ಒಂದು ಪಟ್ಟಿ ಮಾಡಬೇಕು. ಎಷ್ಟು ಜಾಸ್ತಿ ಹೆಸರುಗಳಿದ್ರೆ ಅಷ್ಟು ಒಳ್ಳೆಯದು. ಸೊ ನಂತರ ಏನ್ ಮಾಡ್ಬೇಕಂದ್ರೆ ಚೌಕುಳಿ ಹಾಳೆಯನ್ನು ಉಪಯೋಗಿಸಿ ಚಿತ್ರದಲ್ಲಿ ತೋರಿಸುವಂತೆ ಕೋಷ್ಟಕದಲ್ಲಿರುವ ಹೆಸರುಗಳನ್ನು ಪ್ರತಿನಿಧಿಸಿ ಅಂತ ಹೇಳಬೇಕು. ಸೊ ಆಗ ಅವರ ಚೌಕುಳಿ ಹಾಳೆಯಲ್ಲಿ ಚೀಟಿಗಳನ್ನು ಕಟ್ ಮಾಡಿ ಅವರು ಅಂಟಿಸಬಹುದು ಅಥವಾ ಚೌಕುಳಿ ಹಾಳೆಯಲ್ಲಿ ನೇರವಾಗಿ ಆ ಹೆಸರನ್ನು ಬರೆಯಬಹುದು. ಈ ಹೆಸರುಗಳನ್ನು ಮೇಲಿಂದ ಕೆಳಕ್ಕೆ ಬರೆಯಬಹುದು ಅಥವಾ ಕೆಳಕ್ಕಿಂದ ಮೇಲೆಗೆ ಒಂದೇ ಕಂಬದಲ್ಲಿ ಅದನ್ನು ಈ ರೀತಿ ಬರೆಯಬಹುದು. ಈಗ ನೆಕ್ಸ್ಟ್ ಸೂಚನೆ, ವಿದ್ಯಾರ್ಥಿಗಳಿಗೆ ಚೌಕುಳಿ ಹಾಳೆ ಸಿಗದಿದ್ದರೆ ಒಂದೇ ಗಾತ್ರದ ಕಾಗದದ ಚೀಟಿಗಳಲ್ಲಿ ಇಂಗ್ಲಿಷ್ ದೊಡ್ಡ ಅಕ್ಷರಗಳನ್ನು ಬರೆದು ಉಪಯೋಗಿಸಬೇಕು. ಖಾಲಿ ಚೀಟಿಗಳನ್ನು ಇಟ್ಟುಕೊಳ್ಳಿ. ಅಗತ್ಯವಿರುವ ಹೆಸರುಗಳನ್ನು ರೂಪಿಸಲು ಕಾಗದದ ಒಂದು ದೊಡ್ಡ ಹಾಳೆಯ ಮೇಲೆ ಈ ಚೀಟಿಗಳನ್ನು ಅಂತರವಿರದಂತೆ ಒಂದರ ಮೇಲೆ ಒಂದು ಅಂಟಿಸಿ. ಮತ್ತೆ ಇನಿಷಿಯಲ್ಗೆ ಮತ್ತೆ ಹೆಸರು ನಡುವಲ್ಲಿ ನಾವು ಖಾಲಿ ಚೀಟಿಯನ್ನು ಅಂಟಿಸಬೇಕಾಗಿದೆ. ಕಿರಣ್ ಬಿ ಅಂತ ಒಟ್ಟಿಗೆ ಬರುವುದಿಲ್ಲ. ಇನಿಷಿಯಲ್ಗೆ ಮತ್ತೆ ಹೆಸರಿಗೆ ಖಾಲಿ ಒಂದು ಸ್ಪೇಸ್ ಅನ್ನು ಯಾಕೆ ಬಿಡಬೇಕು, ಸ್ಪೇಸ್ ಇಲ್ಲಾಂದ್ರೆ ಏನಾಗುತ್ತೆ, ಈ ರೀತಿ ಸಹ ನಾವು ಚರ್ಚೆಯನ್ನು ಮಾಡಬಹುದು. ಸೊ ಖಾಲಿ ಸ್ಪೇಸ್ ಬಿಟ್ರೆ ಸಪರೇಟ್ ಪದ ಅಥವಾ ಸಪರೇಟ್ ಒಂದು ಇನಿಷಿಯಲ್ ಅಂತ ಹೇಳಿ ಗೊತ್ತಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಹೆಸರೊಟ್ಟಿಗೆ ಅಕ್ಷರವನ್ನು ಸೇರಿಸಿ ಓದಬೇಕಾ ಇಂಥ ಕನ್ಫ್ಯೂಷನ್ಸ್ ಬರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಅಲ್ಲೊಂದು ಸ್ಪೇಸ್ ಬಿಟ್ರೆ ನಮ್ಗೆ ಸುಲಭವಾಗಿ ಗೊತ್ತಾಗುತ್ತೆ ಅಂತ ಹೇಳಿ. ನಂತರ ಇರೋ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಉತ್ತರಿಸುವಂತೆ ನೀವು ಅವರಿಗೆ ಪ್ರಶ್ನೆಯನ್ನು ಕೇಳಬೇಕು ಅಥವಾ ವಿದ್ಯಾರ್ಥಿಗಳು ಯಾವ ರೀತಿ ಈ ಪ್ರಶ್ನೆಗಳನ್ನು ಉತ್ತರಿಸಿದ್ದಾರೆ ಅಂತ ಹೇಳಿ ನೀವು ಅದನ್ನು ನೋಡಬೇಕಾಗುತ್ತೆ. ಸೊ ಈಗ ಮೊದಲನೇ ಪ್ರಶ್ನೆ ನೋಡಿದ್ರೆ, ಹಾಳೆಯಲ್ಲಿ ರೂಪುಗೊಂಡ ಹೆಸರುಗಳ ಆಕಾರವೇನು? ಸೊ ಪ್ರತಿಯೊಂದು ಹೆಸರನ್ನು ಚಿತ್ರದಲ್ಲಿ ತೋರಿಸಿದ ಹಾಗೆ ಜೋಡಿಸ್ತಾ ಹೋದ್ರೆ ಯಾವ ಆಕಾರದಲ್ಲಿದೆ ಅಂತ ಹೇಳಿದ್ರೆ ಆಯತಾಕಾರ ಅಂತ ಹೇಳಿ ವಿದ್ಯಾರ್ಥಿಗಳು ಹೇಳಲಿಕ್ಕೆ ಸಾಧ್ಯ ಇದೆ. ಆಯತಾಕಾರದಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾವ ಆಕಾರದಲ್ಲಿದೆ ಅಂತ ಹೇಳಿ ನೀವು ಅದನ್ನು ಚರ್ಚೆ ಮಾಡಬೇಕಾಗಿದೆ. ಈಗ ಮುಂದಿನ ಪ್ರಶ್ನೆಗಳು ನೋಡಿದ್ರೆ, ಎಕ್ಸ್ ಅಕ್ಷದ ಉದ್ದಕ್ಕೂ ನೀವು ಏನನ್ನು ಪ್ರತಿನಿಧಿಸುತ್ತಾ ಇದ್ದೀರಿ ಅಂತ ಪ್ರಶ್ನೆ ಕೇಳಿದಾಗ ವಿದ್ಯಾರ್ಥಿಗಳು ಎಕ್ಸ್ ಅಕ್ಷದ ಉದ್ದಕ್ಕೂ ನಾವು ಕುಟುಂಬ ಸದಸ್ಯರ ಹೆಸರನ್ನು ನಾವು ಸೂಚಿಸುತ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯವಿದೆ. ಮುಂದಿನ ಪ್ರಶ್ನೆ, ವೈ ಅಕ್ಷದ ಉದ್ದಕ್ಕೂ ನೀವು ಏನನ್ನು ಪ್ರತಿನಿಧಿಸುತ್ತಾ ಇದ್ದೀರಿ ಅಂತ ಕೇಳಿದಾಗ ವಿದ್ಯಾರ್ಥಿಗಳು ಅಲ್ಲಿ ಎಷ್ಟು ಚೀಟಿಗಳಿದೆ ಅಂತ ಹೇಳಿ ನಮಗೆ ಸುಲಭವಾಗಿ ಗೊತ್ತಾಗಲಿಕ್ಕೆ ಸಾಧ್ಯವಾಗುತ್ತೆ. ಮುಂದಿನ ಪ್ರಶ್ನೆ ನೋಡಿದ್ರೆ, ಯಾರ ಹೆಸರು ಅತಿ ಉದ್ದವಾಗಿದೆ ಮತ್ತು ಆಯತದ ಗಾತ್ರವೆಷ್ಟು ಅಂತ ಕೇಳಿದಾಗ ಅವರು ಏಕಮಾನಗಳಲ್ಲಿ ಅವರು 1 ಏಕಮಾನ ಅಗಲ ಇದೆ, 10 ಏಕಮಾನಗಳು ಉದ್ದ ಇದೆ, ಅಥವಾ 6 ಏಕಮಾನಗಳು ಉದ್ದ ಇದೆ, ಅಥವಾ 7 ಏಕಮಾನಗಳು ಉದ್ದ ಇದೆ ಅಂತ ಹೇಳಿ ಆ ರೀತಿ ಹೇಳಲಿಕ್ಕೆ ಸಾಧ್ಯವಿದೆ. ಯಾರ ಹೆಸರು ಅತಿ ಚಿಕ್ಕದಾಗಿದೆ ಮತ್ತು ಆಯತದ ಗಾತ್ರವೆಷ್ಟು ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದಾಗ ಆ ನಕ್ಷೆಯನ್ನು ನೋಡಿ ಅಥವಾ ಅವರು ರಚಿಸಿದ ಚಿತ್ರವನ್ನು ನೋಡಿ ಅಥವಾ ಅಂಟಿಸಿದ ಚೀಟಿಗಳನ್ನೆಲ್ಲ ನೋಡಿಬಿಟ್ಟು ಯಾರ ಹೆಸರು ಚಿಕ್ಕದಿದೆ, ಯಾರ ಹೆಸರು ದೊಡ್ಡದಿದೆ. ಕೆಲವು ಹೆಸರುಗಳಲ್ಲಿ 2 ಸ್ಪೇಸ್ ಬರ್ಬೋದು, ಆಗ ಬಂದ ಹೆಸರು ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಈ ರೀತಿ ಸಾಧ್ಯತೆಗಳೆಲ್ಲ ಇರುತ್ತದೆ. ಸೊ ಅದನ್ನೆಲ್ಲ ಗಮನಿಸಿ ವಿದ್ಯಾರ್ಥಿಗಳು ಯಾರ ಹೆಸರು ದೊಡ್ಡದು, ಯಾರ ಹೆಸರು ಚಿಕ್ಕದು, ಈ ರೀತಿಯಲ್ಲೆಲ್ಲ ಅವರು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಮುಂದಿನ ಪ್ರಶ್ನೆ, ಅತಿ ಉದ್ದ ಹೆಸರಿನಲ್ಲಿರುವ ಮತ್ತು ಅತಿ ಚಿಕ್ಕದಾದ ಹೆಸರಿನಲ್ಲಿರುವ ಅಕ್ಷರಗಳ ಸಂಖ್ಯೆಗಳ ನಡುವಿನ ವ್ಯತ್ಯಾಸವೇನು? ಆಯತಗಳ ಗಾತ್ರಗಳಲ್ಲಿನ ವ್ಯತ್ಯಾಸವೇನು? ಸೊ ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ಅವರಿಗೆ ಕೂಡಲೇ ಅದನ್ನು ಎಣಿಸ್ಬಿಟ್ಟು ಆ ವ್ಯತ್ಯಾಸವನ್ನು ಕಂಡುಹಿಡಿತಾರೆ. ಮತ್ತು ಆಯತಗಳ ಗಾತ್ರವನ್ನು ನೋಡಿದ ಕೂಡಲೇ ಅವ್ರಿಗೆ ಗೊತ್ತಾಗುತ್ತೆ ಅಗಲ ಒಂದೇ ಇದೆ, ಅವುಗಳ ಉದ್ದ ಅಥವಾ ಎತ್ತರ ಬಂದು ವ್ಯತ್ಯಾಸವಾಗಿದೆ ಅಂತ ಹೇಳಿ ಅವರು ಅದನ್ನು ಅರ್ಥ ಮಾಡಿಕೊಂಡು ಶೀಘ್ರವಾಗಿ ಆ ವ್ಯತ್ಯಾಸವನ್ನು ಹೇಳಲಿಕ್ಕೆ ಸಾಧ್ಯವಾಗುತ್ತದೆ. ಮುಂದಿನ ಪ್ರಶ್ನೆ ನೋಡಿದ್ರೆ, ಹೆಸರುಗಳನ್ನು ಅವುಗಳ ಉದ್ದದ ಆಧಾರ ಮೇಲೆ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತೇಳಿ. ಸೊ ಎಲ್ಲ ಆಯತಗಳು ಒಂದೇ ಅಗಲವನ್ನು ಹೊಂದಿದೆ, ನೋಡಿದ ಕೂಡಲೇ ಯಾವುದು ಹೆಚ್ಚು ಉದ್ದ ಇದೆ, ಯಾವುದು ಕಡಿಮೆ ಉದ್ದ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಅಥವಾ ಆ ಉದ್ದಗಳನ್ನು ಅಳೆದು ಅಥವಾ ಆ ಚೀಟಿಗಳ ಸಂಖ್ಯೆಯನ್ನು ಎಣಿಸಿ ಅಥವಾ ಹೆಸರುಗಳಲ್ಲಿರುವ ಅಕ್ಷರಗಳನ್ನು ಎಣಿಸಿ ಮತ್ತೆ ಆ ಖಾಲಿ ಸ್ಥಳವನ್ನು ಸಹ ಕನ್ಸಿಡರ್ ಮಾಡಿ ಅವರು ಆ ಎಲ್ಲ ಹೆಸರುಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಬಹುದು ಅಥವಾ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರೆಯಿರಿ ಅಂತ ಹೇಳ್ಬೋದು. ಸೊ ಯಾವುದೇ ಒಂದು ಹೆಚ್ಚುವರಿ ಪ್ರಶ್ನೆಗಳನ್ನು ಶಿಕ್ಷಕರು ತರಗತಿಯಲ್ಲಿ ತಮ್ಮ ವಿದ್ಯಾರ್ಥಿಗಳೊಂದಿಗೆ ಕೇಳಬಹುದು. ಸೊ ಇಲ್ಲಿ ಬಂದವರಿಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಸಹ ಒಂದು ಸ್ವಲ್ಪ ಲಿಂಕಪ್ ಆಗಲಿಕ್ಕೆ ಸಾಧ್ಯವಿದೆ. ಸೊ ಎ ನಂತರ ಬಿ ಬರುತ್ತೆ, ಬಿ ನಂತರ ಸಿ ಬರುತ್ತೆ, ಈ ರೀತಿ ಸಹ ಬಂದು ಅವರಿಗೆ ಒಂದು ಮೆಮೊರೈಸೇಷನ್ ಆಗುತ್ತೆ. ಸೊ ಇಂಗ್ಲಿಷ್ ಸಬ್ಜೆಕ್ಟ್ಗೆ ಸಹ ಒಂದು ಸ್ವಲ್ಪ ಲಿಂಕೇಜ್ ಆಗುತ್ತೆ. ಸೊ ಈಗ ಮುಂದಿನ ಪ್ರಶ್ನೆ ನೋಡಿದ್ರೆ, ನೀವು ಹಾಳೆಯ ಮೇಲೆ ಹೆಸರುಗಳನ್ನು ಬೇರೆ ಯಾವುದಾದರೂ ಮಾದರಿ ಅಥವಾ ವಿಧದಲ್ಲಿ ಜೋಡಿಸಿ ಅತಿ ಉದ್ದದ ಹೆಸರನ್ನು ಸುಲಭವಾಗಿ ಕಂಡುಹಿಡಿಯಲು ಸಾಧ್ಯವೇ? ಹೌದಾದರೆ ಅಂತಹ ಜೋಡಣೆಯನ್ನು ತೋರಿಸಿ ಅಂತ. ಸೊ ಈ ಪ್ರಶ್ನೆ ವಿದ್ಯಾರ್ಥಿಗೆ ಕೇಳಿದಾಗ ಅವರು ಆಲೋಚನೆ ಮಾಡ್ತಾರೆ. ಸೊ ಒಂದು ಉದಾಹರಣೆ ಇಲ್ಲಿ ತೋರಿಸಿದೆ, ಈ ತರ ಒಂದು ಹಾಳೆ ತಗೊಬಹುದು. ಅದರಲ್ಲಿ ಕಿರಣ್ ಬಿ ಅಂತ ಹೆಸರನ್ನು ತಗೊಂಡಿದ್ದೇವೆ, KIR ಅಂತ ಬರಿಬಹುದು, ಅದನಂತರ AN ಅಂತ ಬರಿಬಹುದು, ಮತ್ತೆ ಒಂದು ಖಾಲಿ ಸ್ಥಳ ಇದೆ ಅದಕ್ಕಾಗಿ
ಒಂದು ಖಾಲಿ ಚೀಟಿಯನ್ನು ಈ ತರ ಇಡ್ಬೋದು, ಮತ್ತೆ ಅದರ ಮೇಲೆ ಬಿ ಅಂತ ನಾವು ಇಡ್ಬೋದು. ಇದೊಂದು ನೋಡಿದ್ರೆ ಒಂದು ಚಿಕ್ಕ ಒಂದು ಪಾತ್ರೆ ಅಥವಾ ಒಂದು ಕೊಡ ತರ ಇದೆ, ಅಥವಾ ಈ ರೀತಿ ಸಹ ಅವರೊಂದು ಬರಿಬಹುದು, ಈ ರೀತಿ ಸಹ ಅವರೊಂದು ಬರಲಿಕ್ಕೆ ಸಾಧ್ಯವಿದೆ. ಸೊ ಯಾವುದೇ ಒಂದು ರೀತಿ ಅವರ ಕ್ರಿಯೇಟಿವ್ಗೆ ತಕ್ಕಂಗೆ ಅವ್ರು ಬರಿಬಹುದು. ಇದರಲ್ಲಿ ಯಾವ ಸಹ ಸರಿ ಮತ್ತೆ ಯಾವುದು ತಪ್ಪಲ್ಲ. ಯಾವ ವಿಧದಲ್ಲಿ ಜೋಡಣೆ ಮಾಡಬಹುದು ಅಂತ ಕೇಳಿದಾಗ ಅವ್ರು ಯಾವ್ದೋ ವಿಧದಲ್ಲಿ ಸಹ ಅವರು ಜೋಡಣೆ ಮಾಡಬಹುದು ಅಂತ ಹೇಳಿ ಅವ್ರು ಆಲೋಚನೆ ಮಾಡಿ ತೋರಿಸಬೇಕಾಗಿರುತ್ತೆ. ಸೊ ಮಾಡದಿದ್ರು ಏನು ತೊಂದರೆ ಇಲ್ಲ. ಸೊ ಎಷ್ಟು ಒಂದು ಪ್ರೋತ್ಸಾಹ ನೀಡಿದ್ರೆ ಅವ್ರು ಬೇರೆ ಬೇರೆ ವಿಧದಲ್ಲಿ ಜೋಡಣೆ ಹೇಗೆ ಮಾಡಬಹುದು ಅಂತ ಹೇಳಿ ಒಂದು ಆಲೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆದಷ್ಟು ವಿಧದಲ್ಲಿ ಜೋಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಎರಡು ವಿಷಯಗಳಿದೆ. ಜೋಡಣೆ ಸಾಧ್ಯವೇ ಅಂತ ಹೇಳಿ ನಾವು ಕೇಳಿದ್ದೇವೆ, ಮತ್ತೆ ಅತಿ ಉದ್ದದ ಹೆಸರನ್ನು ಸುಲಭವಾಗಿ ಕಂಡುಹಿಡಿಯಲು ಸಾಧ್ಯವೇ ಅಂತ ಹೇಳಿ ಎರಡು ಹಂತಗಳಲ್ಲಿ ಪ್ರಶ್ನೆ ಇದೆ. ಸೊ ಜೋಡಣೆ ಸಾಧ್ಯವಾ ಅಂತ ಹೇಳಿದಾಗ ಅವರು ಈ ರೀತಿ ಜೋಡಣೆ ಮಾಡಲಿಕ್ಕೆ ಸಾಧ್ಯವಿದೆ. ಅತಿ ಉದ್ದದ ಹೆಸರನ್ನು ಕಂಡುಹಿಡಿಯಲು ಸಾಧ್ಯವಾ ಅಂತ ಪ್ರಶ್ನೆ ಇದೆ. ಆಗ ಮೂರು ಕೂಡ ಒಂದೇ ಹೆಸರಾಗಿದೆ, ಆದರೂ ಕೂಡ ಸಡನ್ ಆಗಿ ನೋಡಿದ್ರೆ ಇದು ಮೂರು ಒಂದೇ ಹೆಸರು, ಎಲ್ಲದಲ್ಲಿ ಒಂದೇ ಸಂಖ್ಯೆಯಷ್ಟು ಅಕ್ಷರಗಳಿದೆ ಅಂತ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅವರು ಬೇರೆ ಬೇರೆ ಹೆಸರುಗಳನ್ನು ಬರೆದಾಗ ವಿವಿಧ ರೀತಿಗಳಲ್ಲಿ ಜೋಡಿಸಿದರೆ ಸಡನ್ ಆಗಿ ನೋಡಿದರೆ ಯಾವುದು ದೊಡ್ಡ ಹೆಸರು ಮತ್ತೆ ಯಾವುದು ಚಿಕ್ಕ ಹೆಸರು ಅಂತ ಹೇಳಿ ಸುಲಭವಾಗಿ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ವಿದ್ಯಾರ್ಥಿಗಳು ಒಂದು ವೇಳೆ ಎಲ್ಲಾನು ಅಡ್ಡವಾಗಿ ಜೋಡಿಸಿದ್ರೆ ಒಂದೇ ಒಂದು ಸಾಲಿನಲ್ಲಿ ಜೋಡಿಸಿದ್ರೆ ಅಡ್ಡವಾಗಿ ಆಗ ಹೇಳಲಿಕ್ಕೆ ಸಾಧ್ಯವಾಗುವುದು. ಸೊ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಒಂದೇ ಸಾಲಿನಲ್ಲಿ ಯಾಕೆ ಹೆಸರುಗಳನ್ನು ಜೋಡಿಸಬೇಕು ಅಂತ ಹೇಳಿ ಅವರದನ್ನು ಹೇಳಬೇಕು. ಒಂದೇ ಸಾಲಿನಲ್ಲಿ ಜೋಡಿಸಿದರೆ ನಮಗೆ ಕೇವಲ ಉದ್ದವನ್ನು ಮಾತ್ರ ಬಳಸಿ ಅಥವಾ ಒಂದೇ ಆಯಾಮವನ್ನು ಬಳಸಿ ನಾವು ಯಾವುದು ದೊಡ್ಡ ಹೆಸರು ಅಥವಾ ಯಾವುದು ಚಿಕ್ಕ ಹೆಸರು ಆ ಹೆಸರುಗಳನ್ನು ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಕಂಡುಹಿಡಿಯಲು ಸುಲಭ ಅಂತ ಹೇಳಿ ವಿದ್ಯಾರ್ಥಿಗಳು ಹೇಳಬೇಕಾಗಿದೆ. ಅದು ಈ ಪ್ರಶ್ನೆಯಿಂದ ಎಕ್ಸ್ಪೆಕ್ಟೇಷನ್. ಸೊ ನಾವು ಒಂದು ಆಯತ ದೊಡ್ಡದಾಗಿ ಒಂದು ಆಯತ ಅಗಲ ಚಿಕ್ಕದಾಗಿ ಈ ರೀತಿಯನ್ನೆಲ್ಲ ನಾವು ಮಾಡಿದ್ರೆ ಆ ಸಡನ್ ಆಗಿ ನೋಡಿದ ಕೂಡಲೇ ಯಾವುದು ದೊಡ್ಡ ಯಾವುದು ಚಿಕ್ಕದು ಅಂತ ಹೇಳಿ ಹೇಳಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಸೊ ಅಂತಹ ವಿಷಯಗಳು ವಿದ್ಯಾರ್ಥಿಗಳು ಆಲೋಚನೆ ಮಾಡಬೇಕು. ಅದಕ್ಕಾಗಿ ಈ ರೀತಿಯ ಒಂದು ಪ್ರಶ್ನೆಗಳನ್ನು ಕೊಡಲಾಗಿದೆ. ಸೊ ಶಿಕ್ಷಕರು ಇನ್ನೂ ಅದಕ್ಕೆ ವಿದ್ಯಾರ್ಥಿಗಳನ್ನು ಥಿಂಕ್ ಮಾಡುವಂತೆ ಇನ್ನೂ ಹೆಚ್ಚುವರಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಈಗ ಮುಂದಿನ ಚಟುವಟಿಕೆ ಚಟುವಟಿಕೆ 3, ಎತ್ತರದ ಗಿಡಗಳು ಉದ್ದದ ಎಲೆಗಳನ್ನು ಹೊಂದಿವೆಯೇ. ಸೊ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಾಗದದ ಹಾಳೆ, ಬಣ್ಣ, ಸ್ಕೆಚ್ ಪೆನ್ಗಳು, ಬಣ್ಣದ ಪೆನ್ಸಿಲ್ಗಳು, ಅಳತೆ ಪಟ್ಟಿ, ಪೆನ್ಸಿಲ್, ಎರೇಸರ್. ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಸೂಚನೆಗಳನ್ನು ನೀಡಿ ಈ ಚಟುವಟಿಕೆಯನ್ನು ಕಂಪ್ಲೀಟ್ ಮಾಡುವಂತೆ ಮಾರ್ಗದರ್ಶನ ನೀಡಬೇಕಾಗಿರುತ್ತದೆ. ಸೊ ಸೂಚನೆಗಳು ಏನು ಅಂತ ನೋಡೋಣ. ಸುತ್ತಮುತ್ತಲಿನಲ್ಲಿ ಲಭ್ಯವಿರುವ ಬೇರೆ ಬೇರೆ ವಿಧಗಳ ಎಲೆಗಳನ್ನು ಸಂಗ್ರಹಿಸಿ. ಪೋಷಕರು ಹಿರಿಯರನ್ನು ಕೇಳಿ ಗಿಡಗಳ ಹೆಸರುಗಳನ್ನು ತಿಳಿದುಕೊಳ್ಳಿ. ಸೊ ನೇರವಾದ ಸೂಚನೆ. ಸೊ ಪೋಷಕರು ಮತ್ತು ಶಿಕ್ಷಕರನ್ನು ಯಾಕೆ ಕೇಳಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಎಲ್ಲಾ ಗಿಡಗಳ ಹೆಸರುಗಳು ಗೊತ್ತಿರೋದಿಲ್ಲ. ಸೊ ಪೋಷಕರು ಅಥವಾ ಹಿರಿಯರನ್ನು ಕೇಳಿದ್ರೆ ಆ ಹೆಸರುಗಳು ಗೊತ್ತಾಗುತ್ತೆ. ಸೊ ಇಲ್ಲಿ ಬಂದು ಒಂದು ಹೆಚ್ಚುವರಿ ಇನ್ಫಾರ್ಮೇಶನ್ಸ್ ಅವರಿಗೆ ಗೊತ್ತಾಗಲಿಕ್ಕೆ ಸಾಧ್ಯವಿದೆ. ಸೊ ಎರಡನೇ ಇನ್ಸ್ಟ್ರಕ್ಷನ್ ಏನಿದೆ ಅಂತ ಹೇಳಿದ್ರೆ ಚಿತ್ರದಲ್ಲಿ ತೋರಿಸಿದಂತೆ ಎಲ್ಲಾ ಎಲೆಗಳನ್ನು ಒಂದರ ಪಕ್ಕದಲ್ಲಿ ಒಂದನ್ನು ಅಡ್ಡ ಮತ್ತು ಲಂಬ ಅಕ್ಷಗಳಿಗೆ ಅನುಗುಣವಾಗಿ ಅಂಟಿಸಿರಿ ಅಂತ ಸೂಚನೆ ಇದೆ. ಸೊ ಈ ರೀತಿಯಾಗಿ ಅದನ್ನು ಎಲೆಗಳನ್ನು ನೇರವಾಗಿ ಅಂಟಿಸಬೇಕು. ನೆಕ್ಸ್ಟ್ ಸೂಚನೆ, ಅಳತೆ ಪಟ್ಟಿಯ ಸಹಾಯದಿಂದ ಪ್ರತಿಯೊಂದು ಎಲೆಯ ಉದ್ದವನ್ನು ಅಳೆಯಿರಿ. ಈ ರೀತಿ ಎಲೆಗಳ ಉದ್ದವನ್ನು ಅಳೆಯಬಹುದು, ಅಥವಾ ಅಲ್ಲಿ ವೈಯಕ್ಷದ ಉದ್ದಕ್ಕೂ ಒಂದು ಸ್ಕೇಲ್ ಅನ್ನು ಇಟ್ಟು ಅಡ್ಡಗೆರೆಗಳನ್ನು ಎಳೆದರೆ ಎಲೆಗಳು ಎಷ್ಟು ಉದ್ದ ಇದೆ ಅಂತ ಹೇಳಿ ಗೊತ್ತಾಗಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಸೈನ್ಸ್ಗೆ ಸಹ ಸಂಬಂಧಪಟ್ಟಂತೆ ಈಗ ಲೀಫ್ ಅಂದ್ರೆ ಏನು ಅಥವಾ ಮೋನೋಕಾಟ್ ಡೈಕಾಟ್ಗಳಲ್ಲಿ ಯಾವ ರೀತಿ ಎಲೆಗಳು ಇರ್ತವೆ, ಯಾವುದನ್ನು ಎಲೆ ಅಂತ ಕನ್ಸಿಡರ್ ಮಾಡಬೇಕು, ಈ ರೀತಿ ವಿದ್ಯಾರ್ಥಿಗಳಿಗೆ ಗೊಂದಲಗಳು ಬರ್ಲಿಕ್ಕೆ ಸಾಧ್ಯನೂ ಇದೆ. ಸೊ ನಿಮ್ಗೆ ಅಲ್ಲಿ ಸೈನ್ಸ್ ಮತ್ತೆ ಮ್ಯಾಥ್ಸ್ಗೆ ಸ್ವಲ್ಪ ಒಂದು ಡಿಸ್ಕಷನ್ಸ್ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಕನಿಷ್ಠವಾಗಿ ಒಂದು 5-6 ಡಿಫರೆಂಟ್ ಲೀವ್ಸ್ ಅನ್ನು ಅವರು ಕಲೆಕ್ಟ್ ಮಾಡ್ಲಿಕ್ಕೆ ಹೇಳಿದ್ರೆ ಒಂದು ವೇರಿಯೇಷನ್ ಬರುತ್ತೆ. ಸೊ ನಂತರ ಅವರು ಈ ಪ್ರಶ್ನೆಗಳನ್ನು ಸುಲಭವಾಗಿ ಉತ್ತರಿಸಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಪ್ರಶ್ನೆಗಳು ಏನು ಅಂತ ನೋಡಿದ್ರೆ, ಯಾವ ಎಲೆಯು ಅತ್ಯಂತ ಚಿಕ್ಕವಾಗಿದೆ, ಅದರ ಉದ್ದವೆಷ್ಟು ಅಂತ ಒಂದು ಪ್ರಶ್ನೆ ಇದೆ. ಈ ಗಿಡದ ಎಲೆ ಅತಿ ಚಿಕ್ಕದಾಗಿದೆ ಮತ್ತೆ ಅದರ ಉದ್ದ ಇಷ್ಟು ಅಂತ ಹೇಳಿ ಅವರು ಸುಲಭವಾಗಿ ಹೇಳ್ತಾರೆ. ಈಗ ಸಂಗ್ರಹಿಸಿದ ಎಲ್ಲಾ ಎಲೆಗಳ ಉದ್ದದ ಮೊತ್ತವೆಷ್ಟು, ಉದ್ದದ ಮೊತ್ತಗಳು ಎಷ್ಟು ಅಂತ ಹೇಳಿದ್ರೆ ಆ ಯೂನಿಟ್ಸ್ ಎಲ್ಲ ಒಂದೇ ಇರಬೇಕು ಅಂತ ಎಲ್ಲ ಕನ್ಸಿಡರ್ ಮಾಡಿಕೊಂಡು ಅದನ್ನೆಲ್ಲ ಆಡ್ ಮಾಡ್ಲಿಕ್ಕೆ ಅಥವಾ ಒಂದು ರಿಪಿಟೇಷನ್ ತರ ಆಗುತ್ತೆ, ಒಂದು ಎಕ್ಸರ್ಸೈಸ್ ತರನು ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡಿದ್ರೆ, ಲಂಬ ಅಕ್ಷದಲ್ಲಿ ಏನನ್ನು ಪ್ರತಿನಿಧಿಸುತ್ತೀರಿ ಅಂತ ಒಂದು ಪ್ರಶ್ನೆ ಇದೆ. ಸೊ ಲಂಬ ಅಕ್ಷದಲ್ಲಿ ಎಲೆಗಳ ಉದ್ದವನ್ನು ನಾವು ತೋರಿಸುತ್ತೇವೆ ಅಂತ ಹೇಳಿ ವಿದ್ಯಾರ್ಥಿಗಳು ಹೇಳಲಿಕ್ಕೆ ಸಾಧ್ಯವಿದೆ. ಅಡ್ಡ ಅಕ್ಷದಲ್ಲಿ ಏನನ್ನು ಪ್ರತಿನಿಧಿಸುತ್ತೀರಿ ಅಂತ ಪ್ರಶ್ನೆ ಇದೆ. ಸೊ ಅಡ್ಡ ಅಕ್ಷದಲ್ಲಿ ಎಲೆಗಳ ಹೆಸರನ್ನು ನಾವು ಸೂಚಿಸುತ್ತೇವೆ ಅಂತ ಹೇಳಿ ವಿದ್ಯಾರ್ಥಿಗಳು ಹೇಳಲಿಕ್ಕೆ ಸಾಧ್ಯವಿದೆ. ತುಂಬಾ ಸುಲಭವಾದ ಪ್ರಶ್ನೆಗಳಾಗಿವೆ. ಇಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಸ್ವಾವಲೋಕನ ಮಾಡಿಕೊಳ್ಳುವಂತಹ ಒಂದು ಪ್ರಶ್ನೆ ಇದೆ. ಈ ಎಲೆಗಳ ಜೋಡಣೆಯನ್ನು ಕಂಬನಕ್ಷೆ ಎಂದು ಕರೆಯಬಹುದೇ ಅಂತ ಪ್ರಶ್ನೆ ಇದೆ. ಸೊ ಕಂಬನಕ್ಷೆ ಅಂತ ಹೇಳಿದ್ರೆ ಅವರಿಗೆ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಗೊತ್ತಿರಬೇಕು. ಒಂದೇ ಅಗಾಲದ ಆಯತಗಳನ್ನು ಬಳಸಿ ನಾವು ತೋರಿಸಿದ್ರೆ ಅದು ಕಂಬನಕ್ಷೆ. ಅವುಗಳ ಉದ್ದವನ್ನು ಬಳಸಿ ನಾವು ಆ ದತ್ತಾಂಶವನ್ನು ತೋರಿಸುತ್ತೇವೆ ಅಂತ ಹೇಳಿ ಅವ್ರಿಗೆ ಡೆಫಿನೇಷನ್ ಇರುತ್ತೆ. ಸೊ
ಸೊ ಇಲ್ಲಿ ಎಲೆಗಳನ್ನು ಬಳಸಿದ್ರೆ ನೋಡಿದ್ರೆ ನಾವು ಉದ್ದವನ್ನು ಬಳಸಿ ನಾವು ದತ್ತಾಂಶವನ್ನು ತೋರಿಸುತ್ತೇವೆ, ಆದ್ರೆ ಅಗಲ ಬಂದು ವಿಭಿನ್ನವಾಗಿರುತ್ತದೆ. ಹಾಗಾಗಿ ಇದು ಕಮ್ಮನಕ್ಷೆ ಅಲ್ಲ ಅಂತ ಹೇಳಿ ಅಷ್ಟು ಡೀಟೇಲ್ಡ್ ಆಗಿ ವಿದ್ಯಾರ್ಥಿಗಳು ಒಂದು ತರಗತಿಯಲ್ಲಿ ಚರ್ಚೆ ಮಾಡಿದ್ರೆ ಒಂದು ಮೌಲ್ಯಮಾಪನ ಆಗ್ಬಿಡುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಕಮ್ಮನಕ್ಷೆ ಅಂದ್ರೆ ಏನು ಅಂತ ಹೇಳಿ ಫುಲ್ ಕ್ಲಾರಿಟಿ ಇದೆಯಾ ಇಲ್ವಾ ಅಂತ ಸಹ ಒಂದು ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಸೊ ನೆಕ್ಸ್ಟ್ ಅದಕ್ಕೆ ಕಂಟಿನ್ಯೂಷನ್ ಆಗಿ ಇನ್ನೊಂದು ಪ್ರಶ್ನೆನೂ ಇದೆ. ಇಲ್ಲವೆಂದರೆ ಎಲೆಗಳ ಉದ್ದವನ್ನು ಪ್ರತಿನಿಧಿಸಲು ಒಂದು ಕಮ್ಮನಕ್ಷೆಯನ್ನು ರಚಿಸಿ ಅಂತ ಒಂದು ಪ್ರಶ್ನೆ ಇದೆ. ಸೊ ಅದಕ್ಕೆ ಈಗ ಅವರು ಇಲ್ಲ ಅಂತ ಹೇಳಿದ್ರೆ ಅವರ ಒಂದು ಕಮ್ಮನಕ್ಷೆಯನ್ನು ರಚಿಸಬೇಕಾಗಿದೆ. ಇಲ್ಲ ಅಂತ ಹೇಳಿದಾಗ ವಿದ್ಯಾರ್ಥಿಗಳು ಸೂಕ್ತವಾದ ಅಗಾಲವನ್ನು ಬಳಸಿ ಆಯತಗಳನ್ನು ಉಪಯೋಗಿಸಿ ಒಂದು ಕಮ್ಮನಕ್ಷೆಯನ್ನು ರಚನೆ ಮಾಡಬೇಕಾಗಿದೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿದ್ರೆ, ಎಲೆಗಳನ್ನು ಸಂಗ್ರಹಿಸಿದ ಗಿಡಗಳ ಗರಿಷ್ಠ ಎತ್ತರವನ್ನು ಅಂದಾಜು ಮಾಡಿ ಮತ್ತು ಕೆಳಗಿನ ಕೋಷ್ಟಕದಲ್ಲಿ ಬರೆಯಿರಿ ಅಂತ. ಸೊ ಯಾವುದೇ ಒಂದು ಎಲೆಯನ್ನು ತಗೊಂಡು ಬಂದಿರಬಹುದು. ಸೊ ಆ ಗಿಡಗಳ ಅಂದಾಜು ಎತ್ತರ ಎಷ್ಟು ಅಂತ ಹೇಳಿ ನಾವು ಕೇಳಿದ್ದೇವೆ. ಸೊ ಅವರ ಅಂದಾಜು ಮಾಡೋದು ಸಹ ಒಂದು ಅವರಿಗೆ ಇಲ್ಲಿ ಪ್ರಾಕ್ಟೀಸ್ ತರ ಆಗುತ್ತೆ. ಒಂದು ವಿದ್ಯಾರ್ಥಿ ಹೇಳ್ಬೋದು ಇದು ಒಂದು 60 ಸೆಂಟಿಮೀಟರ್ ಇತ್ತು ಅಂತ ಹೇಳ್ಬೋದು, ಅಥವಾ ಇನ್ನೊಬ್ಬ ಒಂದು 2 ಅಡಿ ಇತ್ತು ಅಂತ ಹೇಳ್ಬೋದು, ಇನ್ನೊಬ್ಬ 3 ಅಡಿ ಇತ್ತು ಅಂತ ಹೇಳ್ಬೋದು. ಸೊ ಆಗ ಅಡಿಗಳಿಗೆ ಮತ್ತೆ ಸೆಂಟಿಮೀಟರ್ ಅಥವಾ ಮೀಟರ್ಗೆ ಏನ್ ಕನ್ವರ್ಷನ್ ಫ್ಯಾಕ್ಟರ್, ಆ ರೀತಿ ಚರ್ಚೆ ಸಹ ಒಂದು ತರಗತಿಯಲ್ಲಿ ಆಗ್ಬೋದು. ಸೊ ವಿದ್ಯಾರ್ಥಿಗಳು ಮಾತಾಡಿಕೊಂಡು ಒಂದು ಸೊಲ್ಯೂಷನ್ಗೆ ಬರುವ ಸಾಧ್ಯತೆ ಇದೆ. ಅಥವಾ ಸ್ಕೇಲ್ ಅಥವಾ ಟೇಪ್ ಅನ್ನು ಬಳಸಿ 1 ಅಡಿ ಅಂದ್ರೆ 12 ಇಂಚು ಅಥವಾ 300 ಸೆಂಟಿಮೀಟರ್, ಈ ರೀತಿ ಚರ್ಚೆಯನ್ನು ಸಹ ವಿದ್ಯಾರ್ಥಿಗಳೇ ಮಾಡಿದ್ರೆ ಬಹಳ ಒಳ್ಳೆಯದು. ಅಥವಾ ಶಿಕ್ಷಕರು ಅವರಿಗೆ ಹೇಗೆ ಅಂತ ಹೇಳಿ ಒಂದು ಗೈಡೆನ್ಸ್ ಕೊಟ್ರೆ ಅವರಿಗೆ ಹೆಚ್ಚು ಈ ಮಾನಗಳ ಬಗ್ಗೆ ಅವರಿಗೆ ತಿಳಿಯಲಿಕ್ಕೆ ಸಾಧ್ಯವಾಗುತ್ತದೆ. ಸೊ ಈ ರೀತಿ ಒಂದು ತರಗತಿಯಲ್ಲಿ ಚರ್ಚೆಗಳನ್ನು ನಡೆಸಬಹುದು. ಅತಿ ಉದ್ದದ ಎಲೆಯು ಅತ್ಯಂತ ಎತ್ತರದ ಗಿಡಗಳಿಗೆ ಅಥವಾ ಮರಗಳಿಗೆ ಸೇರಿದೆಯೇ ತಿಳಿಸಿ ಅಂತ ಒಂದು ಪ್ರಶ್ನೆ ಇದೆ. ಸೊ ಈಗ ಅವರು ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಮೊದಲನೇದಾಗಿ ಎಲೆಗಳ ಉದ್ದವನ್ನು ನಾವು ಕಂಡುಹಿಡಿದ್ದೇವೆ, ನಂತರ ಗಿಡಗಳು ಅಥವಾ ಮರಗಳ ಎತ್ತರವನ್ನು ಅಂದಾಜು ಮಾಡಿದ್ದೇವೆ. ಈ ಎರಡಕ್ಕೂ ಏನ್ ಸಂಬಂಧ ಅಂತ ಹೇಳಿ ಆಲೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ 2 ಬೇರೆ ಬೇರೆ ದತ್ತಾಂಶಗಳಿದೆ. ಒಂದು ಎಲೆಗಳ ಉದ್ದ, ಇನ್ನೊಂದು ಗಿಡಗಳ ಎತ್ತರ. ಆ ಎರಡಕ್ಕೂ ಏನಾದ್ರು ಸಂಬಂಧವಿದೆಯಾ ಅಂತ ಹೇಳಿ ಒಂದು ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಥಿಂಕಿಂಗ್ ಅವರಿಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಮುಂದಿನ ತರಗತಿಗಳಲ್ಲಿ ಅವರು ದ್ವಿಸ್ತಂಭ ನಕ್ಷೆಯನ್ನೆಲ್ಲ ರಚನೆ ಮಾಡ್ಲಿಕ್ಕೆ ಕಲಿತಾರೆ. 2 ವಿವಿಧ ದತ್ತಾಂಶಗಳನ್ನು ಒಟ್ಟಿಗೆ ಹೇಗೆ ನಾವು ಅರ್ಥ ಮಾಡಿಕೊಳ್ಳಬಹುದು ಅಂತ ಹೇಳಿ ಸಹ ಅವರು ಅರ್ಥ ಮಾಡಿಕೊಳ್ಳಿಕ್ಕೆ ಇಲ್ಲಿಂದನೇ ಒಂದು ಫೌಂಡೇಶನ್ ತರ ಅವರಿಗೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. 2 ವಿಭಿನ್ನ ದತ್ತಾಂಶಗಳಿಂದ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆಯನ್ನು ಉಂಟು ಮಾಡುತ್ತದೆ. ಕೊನೆಯ ಪ್ರಶ್ನೆ, ಮರಗಳ ಗಿಡಗಳ ಅಂದಾಜು ತರವನ್ನು ಪ್ರತಿನಿಧಿಸಲು ಇನ್ನೊಂದು ಕಮ್ಮನಕ್ಷೆಯನ್ನು ರಚಿಸಿ. ಕಮ್ಮನಕ್ಷೆ ಪುನಃ ಅವರು ರಚನೆ ಮಾಡುವ ಮೂಲಕ ಅವರಿಗೆ ಒಂದು ಸ್ಟ್ರಾಂಗ್ ಆಗಿ ಒಂದು ಪ್ರಾಕ್ಟೀಸ್ ಆಗುತ್ತೆ. ಅಂದಾಜಿಸಿದ ಮೌಲ್ಯಗಳನ್ನು ಸಹ ಬಳಸಿ ಈ ರೀತಿ ಒಂದು ನಕ್ಷೆಗಳನ್ನು ರಚನೆ ಮಾಡಬಹುದು ಅಂತ ಸಹ ಹೇಳಿ ಅವರಿಗೆ ಗೊತ್ತಾಗುತ್ತೆ. ವಿದ್ಯಾರ್ಥಿಗಳು ಮಾಡುವ ತೀರ್ಮಾನಗಳು ಮುಖ್ಯವಾಗಿದ್ದು ಅವರ ತೀರ್ಮಾನಗಳಿಗೆ ಕಾರಣವನ್ನು ವಿವರಿಸುವಂತೆ ಹೇಳಬೇಕು. ಸೊ ಒಂದು ಚರ್ಚೆಯನ್ನು ಮುಖ್ಯವಾಗಿ ನಡೆಸಬೇಕು. ಸೊ ಚರ್ಚೆ ಮಾಡಿದರೆ ವಿದ್ಯಾರ್ಥಿಗಳು ಏನೇನು ತೀರ್ಮಾನ ತಗೊಂಡಿದ್ದಾರೆ, ಯಾಕೆ ತಗೊಂಡಿದ್ದಾರೆ ಅಂತ ಹೇಳಿ ಗೊತ್ತಾದ್ರೆ ಮತ್ತೆ ಅದನ್ನು ಒಂದು ಡಿಸ್ಕಷನ್ ಮಾಡುವ ಮುಖಾಂತರ ತೀರ್ಮಾನಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಅಂತ ಸಹ ಹೇಳಿ ಅವರಿಗೆ ಒಂದು ಪ್ರಾಕ್ಟೀಸ್ ಮಾಡಿಸಬಹುದು. ಈ 3 ಚಟುವಟಿಕೆಗಳು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಸ್ವಾವಲೋಕನ ಮಾಡಿಕೊಳ್ಳಿಕ್ಕೆ ಅನೇಕ ಅವಕಾಶಗಳಿದ್ದಾವೆ. ಅದರಿಂದ ಅವರಿಗೆ ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೆ ವಿಮರ್ಶಾತ್ಮಕ ಚಿಂತನೆ ಆ ಸ್ಕಿಲ್ ಹೆಚ್ಚಾಗಲಿಕ್ಕೆ ಸಾಧ್ಯವಿದೆ. ಮತ್ತೆ ಇಲ್ಲಿ ಚೀಟಿಗಳು ವಿವಿಧ ರೀತಿಯಲ್ಲಿ ಜೋಡಿಸಬಹುದಾ ಅಂತ ಒಂದು ಪ್ರಶ್ನೆ ಕೇಳಿದ್ದೇವೆ. ಅಲ್ಲಿ ಅವರಿಗೆ ಕ್ರಿಯೇಟಿವಿಟಿ ಅಥವಾ ಸೃಜನಶೀಲತೆ ಆ ಸ್ಕಿಲ್ ಅನ್ನು ಡೆವಲಪ್ ಮಾಡಿಕೊಳ್ಳಿಕ್ಕೆ ಆಗುತ್ತೆ. ಮತ್ತೆ ನಾವು ಅನೇಕ ಚರ್ಚೆಗಳನ್ನು ಇಲ್ಲಿ ಮಾಡಿ ಅಂತ ನಾವು ಸೂಚನೆಗಳನ್ನು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಅವರಿಗೆ ಅಲ್ಲಿ ಕಮ್ಯುನಿಕೇಶನ್ ಸಂವಹನ ಜಾಸ್ತಿ ಆಗಲಿಕ್ಕೆ ಸಾಧ್ಯವಿದೆ. ಮತ್ತೆ ವಿದ್ಯಾರ್ಥಿಗಳ ಚಟುವಟಿಕೆಯನ್ನು ಗುಂಪಿನಲ್ಲಿ ಮಾಡಲಿಕ್ಕೆ ನಾವು ಸೂಚನೆಗಳನ್ನು ನೀಡಿದ್ದೇವೆ. ಅದರಿಂದ ಅವರಿಗೆ ಕೊಲಾಬೊರೇಷನ್ ಸಹಭಾಗಿತ್ವ ಹೆಚ್ಚಾಗಲಿಕ್ಕೆ ಸಾಧ್ಯ ಇದೆ. ಮತ್ತೆ ಗ್ರೂಪ್ ಅಲ್ಲಿ ಏನೇ ಒಂದು ಚಟುವಟಿಕೆ ಮಾಡಿದ್ರೆ ಯಾರೋ ಒಬ್ಬ ಲೀಡರ್ ತರ ಆಗ್ಬೇಕಾಗುತ್ತೆ. ಸೊ ಅಲ್ಲಿ ಅವರಿಗೆ ನಾಯಕತ್ವದ ಸ್ಕಿಲ್ಸ್ ಅನ್ನು ಸಹ ಡೆವಲಪ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿಯ PBL ನಲ್ಲಿರುವ ಚಟುವಟಿಕೆಗಳನ್ನು ಮಾಡುವ ಮೂಲಕ ಅವರಿಗೆ ಕಲಿಕಾ ಫಲಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಅದೇ ರೀತಿಯಲ್ಲಿ ಅವರಿಗೆ 21ನೇ ಶತಮಾನದ ಕೌಶಲ್ಯಗಳನ್ನು ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ ಸಹ ಅವರಿಗೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.